ಸ್ನೇಹಕ್ಕೆ ಸ್ನೇಹ ಅಂತಾರೆ, ಆದ್ರೆ ಕುಚುಕುಗಳೇ ಇಂಥ ಕೆಲಸ ಮಾಡಿದ್ರೆ ಸ್ನೇಹಿತನ ಹೆಂಡತಿ ಆಸೆಗೆ ಬಿದ್ದು ಸ್ನೇಹಿತನನ್ನೇ ಕೊಲೆ ಮಾಡಿದ ಸ್ನೇಹಿತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಾಕನೂರು ಗ್ರಾಮ ಅದು. ಇಲ್ಲಿನ ಊರಾಚೆಯ ಮಾವಿನ ತೋಟದಲ್ಲಿ ಹೆಣವಾಗಿ ಬಿದ್ದವನು ಪ್ರಾಣ ಸ್ನೇಹಿತ ಸೋಮಶೇಖರ್. ಕೇವಲ 42 ವರ್ಷ ಮಾತ್ರ ಕಣ್ರಿ. ಈತನ ಮುಖ ನೋಡೋದಕ್ಕೂ ಆಗದಷ್ಟು ಕಲ್ಲಿನಿಂದ ಜಜ್ಜಿ ಜಜ್ಜಿ ಸಾಯಿಸ್ಬಿಟ್ಟಿದ್ದ. ಸೋಮಶೇಖರ್ನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ತನ್ನ ಮನೆಗೆ ಬಂದು ಕುಡಿಯೋಕೆ ಹೋಗೋಣ ಬಾ ಎಂದು ಕರೆದುಕೊಂಡು ಹೋಗಿದ್ದ ಇನ್ನೊಬ್ಬ ಸ್ನೇಹಿತ ಸಂಜಯ್ ಕಣ್ರಿ. ಈ ಸಾವು ನೋಡುತ್ತಿದ್ದರೆ ಯಾರಿಗೆ ನಂಬೋದು, ಯಾರಿಗೂ ನಂಬಬಾರದು ಅಂತ ತಿಳಿಯೋದಕ್ಕೆ ಕಷ್ಟ ಆಗ್ಬೋದು. ಆದ್ರೆ ತನ್ನ ಸ್ನೇಹಿತನ ಸೋಮಶೇಖರ್ನ ಹೆಂಡತಿ ಸುರಸುಂದರಾಂಗಿ. ಈಕೆಗೆ ಮುದ್ದಾದ 3 ಮಕ್ಕಳಿವೆ. ಗಂಡನ ಸ್ನೇಹಿತ ಸಂಜಯ್ ನೇತ್ರಾವತಿಗೆ ಇಷ್ಟಪಡ್ತಿದ್ದ. ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅಂತ SP ಅವರು ತನಿಖೆಯಲ್ಲಿ ಗೊತ್ತಾಗಿದೆ. ಸಂಜು ಮತ್ತೆ ಡಿಸೀಸ್ ವೈಫ್ದು ಕೆಲವು ವರ್ಷದಿಂದ ಇಲ್ಲಿಗಲ್ ಅಫೇರ್ ಇತ್ತು. ಈ ಅಫೇರ್ ಗೊತ್ತಾದ ನಂತರ ಡಿಸೀಸ್ ಅಂದ್ರೆ ಇವರು ಗಂಡ ಅವ್ರ ವೈಫ್ಗೆ ಮತ್ತೆ ಇವ್ರ ಸಂಜುಗೆ ಇಬ್ರಿಗೆ ವಾರ್ನ್ ಮಾಡಿದ್ದಾನೆ, ನೀವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ನಾನು ಮರ್ಡರ್ ಮಾಡ್ತೀನಿ ಅಥವಾ ಈ ತರ ಧಮಕಿ ಹಾಕಿದ್ದಾನೆ. ಆಗಾಗ ತನ್ನ ಸೋಮಶೇಖರ್ನ ಪತ್ನಿಯನ್ನ ನೋಡೋದಕ್ಕೆ ಅಂತಾನೆ ಸಂಜಯ್ ಮನೆಗೆ ಬರುತ್ತಿದ್ದ. ಸೋಮಶೇಖರ್ನ ಪತ್ನಿಯೊಂದಿಗೆ ಸಲುಗೆ ಬೆಳೆಸ್ಕೊಂಡಿದ್ದ. ಅದರಲ್ಲೂ ಸೋಮಶೇಖರ್ ಕಿಳ್ಳಿ ಕ್ಯಾತರ್ ಹಾಗೂ ಸಂಜಯ್ ಕಿಳ್ಳಿ ಕ್ಯಾತರ್ ಇಬ್ಬರು ಸಂಬಂಧಿಕರೇ ಆಗಿದ್ರು. ಅವರಿಬ್ರು ಗಾರೆ ಕೆಲಸಕ್ಕೆ ಒಟ್ಟೊಟ್ಟಾಗಿಯೇ ಹೋಗುತ್ತಿದ್ರು. ಎಷ್ಟೋ ಬಾರಿ ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಿದ್ದ ಸ್ನೇಹಿತರು. ಎಲ್ಲವನ್ನ ಒಟ್ಟೊಟ್ಟಿಗೆ ಮಾಡ್ತಿದ್ದವರು ಹೆಂಡತಿ ವಿಚಾರದಲ್ಲೂ ಒಟ್ಟೊಟ್ಟಿಗೆ ಅಂದಾಗ್ಲೇ ನೋಡಿ ಈ ಸಮಸ್ಯೆ ಆರಂಭವಾಗಿದ್ದು. ಹೆಂಡತಿ ನೇತ್ರಾವತಿ ಸಂಜಯ್ ಜೊತೆ ಸಲುಗೆಯಿಂದ ಇರೋದಕ್ಕೆ ಆರಂಭ ಮಾಡಿದ್ಲು. ಇದು ಗಂಡನಿಗೆ ಆಗಿ ಬರ್ತಿರ್ಲಿಲ್ಲ. ಸ್ನೇಹವೇ ಬೇರೆ, ಆದ್ರೆ ಹೆಂಡತಿಯ ತನಕ ಅದು ಬರುತ್ತೆ ಅಂದ್ರೆ ಯಾವ ಗಂಡಸು ಸಹಿಸ್ಕೊಳ್ಳೋದಿಲ್ಲ. ಕಳೆದ 1 ವರ್ಷದಿಂದ ಸ್ನೇಹಿತನ ಹೆಂಡತಿಯನ್ನ ಖುಷಿಯಿಂದಿಡಲು ಸಂಜಯ್ ಆರಂಭಿಸಿದ. ಈ ವಿಚಾರ ಗಂಡ ಸೋಮಶೇಖರ್ನಿಗೆ ಸಹಿಸೋಕೆ ಆಗ್ತಿರ್ಲಿಲ್ಲ ಕಣ್ರಿ. ಹೀಗಾಗಿ ಇಬ್ಬರಿಗೂ ಕರೆದು ಹೆಂಡತಿಯಿಂದ ದೂರು ಇರುವಂತೆ ಸೋಮಶೇಖರ್ ವಾರ್ನ್ ಕೂಡ ಸಂಜಯ್ಗೆ ಮಾಡಿದ್ದ. ಕೆಲಸ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಮೋಸ ಮಾಡ್ಯಾನ್ರಿ. ನನ್ನ ಮಗಳಿಗೆ ಆಗಾಗ ಟಾರ್ಚರ್ ಕೊಡ್ತಿದ್ನರಿ. ನಿನಗಾರ ನಿಕಾಲ್ ಮಾಡ್ತೀನಿ, ನಿನಗೆ ಗಂಡಗಾರ ನಿಕಾಲ್ ಮಾಡ್ತೀನಿ, ನೀ ಮಾತಾಡಲಿಲ್ಲ ಅಂದ್ರೆ ನೀ ಮಾತಾಡಿ ನನ್ನ ಜೋಡಿ ಅಂಥೇಳಿ ಅಂತಿದ್ದ. ನಾ ಹೇಳ್ದಂಗೆ ಕೇಳು ಅಂತಿದ್ದ ನನ್ನ ಮಗಳಿಗೆ. ನನಗೆ ನಮ್ಮ ತಮ್ಮಗೆ ನಿಕಾಲ ಮಾಡ್ಯಾನವ, ಮೋಸ ಮಾಡ್ಯಾನ, ಕರ್ಕೊಂಡು ಹೋಗಿ ಮೋಸ ಮಾಡ್ಯಾನ ನಮ್ಮ ತಮ್ಮಗೆ ಸೆರೆ ಕುಡಿಸಿ. ಸೋಮಶೇಖರ್ ತನ್ನ ಹೆಂಡತಿ ನೇತ್ರಾವತಿಯಿಂದ ದೂರು ಇರು ಅಂತ ಹೇಳಿದ್ದು ಸಂಜಯ ಕೋಪ ನೆತ್ತಿಗೇರಿಸಿತ್ತು. ನೇತ್ರಾವತಿಯನ್ನ ಹೇಗಾದ್ರೂ ಮಾಡಿ ಜೀವನ ಪೂರ್ತಿ ತನ್ನ ಒಳಗಿಸಿಕೊಳ್ಳಬೇಕೆಂಬ ಆಸೆಗೆ ಸಂಜಯ್ ಬಿದ್ದಿದ್ದ. ಅಲ್ಲಿಂದಲೇ ನೋಡಿ ತನ್ನ ಹಾದಿಗೆ ಮುಳ್ಳಾಗುತ್ತಿದ್ದ ಸೋಮಶೇಖರ್ನ ಮುಗಿಸಲು ಸಂಜಯ್ ಪ್ಲಾನ್ ಮಾಡಿಕೊಂಡಿದ್ದ. ಕಂಠಪೂರ್ತಿ ಕುಡಿಸಿ ನಶೆಯಲ್ಲಿದ್ದವನಿಗೆ ಮುಗಿಸಿದ. ಕಲ್ಲು ಎತ್ತಾಕಿ ಸ್ನೇಹಿತನ ಉಸಿರು ನಿಲ್ಲಿಸಿದ ಭೂಪ. ಆಗಾಗ ಸೋಮಶೇಖರ್ ಸಂಜಯ್ ಮತ್ತು ನೇತ್ರಾ ಸಂಬಂಧ ಗೊತ್ತಾಗಿ ಅನುಮಾನ ಪಡುತ್ತಿದ್ದ. ನೇತ್ರಾವತಿಯಿಂದ ದೂರ ಇರುವಂತೆ ಬೇರೆ ಹೇಳಿದ್ದ. ಅದಕ್ಕೆ ಸಂಜಯ್ ಸೋಮಶೇಖರ್ನ ಜೊತೆ ಸಲುಗೆಯಿಂದ ಮಾತಾಡಿ ಎಣ್ಣೆ ಪಾರ್ಟಿ ಕೊಡಿಸಿದ್ದ ಕಣ್ರಿ. ಕಂಠಪೂರ್ತಿ ಸೋಮಶೇಖರ್ನನ್ನ ಕುಡಿಸಿ ತಾನು ಮಾತ್ರ ಕುಡ್ದಿರ್ಲಿಲ್ಲ. ಮಾವಿನ ತೋಟದ ಬಳಿ ಸರಾಯಿ ತಂದು ಎಣ್ಣೆ ಪಾರ್ಟಿ ಇಬ್ರು ಮಾಡಿದ್ರು. ಸೋಮಶೇಖರ್ನಿಗೆ ನಶೆ ಹೆಚ್ಚಾಗಿ ನಿದ್ದೆಗೆ ಜಾರಿದಾಗ್ಲೇ ಆತನ ಮುಖದ ಮೇಲೆ ದೊಡ್ಡ ಕಲ್ಲನ್ನ ಎತ್ತಾಕ್ಬಿಟ್ಟಿದ್ದ. 3-4 ಬಾರಿ ಕಲ್ಲು ಮುಖದ ಮೇಲೆ ಬಿದ್ದಾಗ ಸೋಮಶೇಖರ್ ಅಲ್ಲೇ ಒದ್ದಾಡಿ ಪ್ರಾಣ ಬಿಟ್ಟಿದ್ದ ಕಣ್ರಿ. ಆದ್ರೆ ದುರಂತ ಅಂದ್ರೆ ಸೋಮಶೇಖರ್ ಕೊಲೆಯಾಗಿ ಮನೆಗೆ ಬಾರದಿದ್ರು ಪೊಲೀಸರಿಗೆ ಮನೆ ಮಂದಿ ದೂರನ್ನ ನೀಡಿರಲಿಲ್ಲ. ಆದ್ರೆ ಪೊಲೀಸರು ಕೊಲೆ ಮಾಹಿತಿಯನ್ನ ಹುಡುಕುತ್ತಿದ್ದಾಗ ಕೊನೆಯ ಬಾರಿ ಸಂಜಯ್ ಮತ್ತು ಸೋಮಶೇಖರ್ ತೋಟದ ಕಡೆಗೆ ಹೋಗೋದನ್ನ ಗ್ರಾಮಸ್ಥರು ನೋಡಿದ್ರು. ಅಲ್ಲಿಂದಲೇ ಸಂಜಯ್ನನ್ನ ವಶಕ್ಕೆ ಪಡೆದು ಪೊಲೀಸ್ ಭಾಷೆಯಲ್ಲಿ ಕೇಳಿದ್ರು. ಆಗ್ಲೇ ನೋಡಿ ಅಸಲಿ ಮಾಹಿತಿ ಹೊರಕಕ್ಕಿದ್ದ. ಕೊಲೆ ಯಾವ ಕಾರಣಕ್ಕೆ ಮಾಡಿದ ಎಂಬ ವಿಚಾರವೂ ಪೊಲೀಸರಿಗೆ ಸಿಕ್ಕಿತ್ತು.
ಸೊ ನಿನ್ನೆ ನಮಗೆ ಬಾಡಿ ಸಿಕ್ಕಿದೆ 1 ಡೇ ಬಿಫೋರ್. ಬೆಳಿಗ್ಗೆ 10 ಗಂಟೆಗೆ ಊರಿಂದ ಇವರಿಗೆ ಈ ತೋಟ ಕಡೆ ಕರ್ಕೊಂಡ್ ಬಂದಿದ್ರು. ಬರುವಾಗ ಇವರು ಮಧ್ಯದಲ್ಲಿ 2 ಎಣ್ಣೆ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿ ಈ ಕಡೆ ಬಂದಿದ್ರು. ಮತ್ತೆ ಸ್ವಲ್ಪ ದಿನಕ್ಕೆ ಎಗ್ ರೈಸ್ ಅಂತ ಈ ತರ ಹೇಳ್ತಾ ಇದ್ದಾರೆ. ಆ ತೋಟದಲ್ಲಿ ಕುತ್ಕೊಂಡು ಇವರು ಕುಡಿತಾ ಇದ್ರು ಮತ್ತೆ ತಿಂತಾ ಇದ್ರು. ಇವರು ಇಂಟೆನ್ಷನ್ಲಿ ಏನು ಕೊಡ್ದಿಲ್ಲ. ಸಂಜು ಅವನಿಗೆ ಜಾಸ್ತಿ ಕೊಡ್ಸಿದ್ರು. ಕುಡಿದಾದ ನಂತರ ಸ್ವಲ್ಪ ಪ್ರಜ್ಞಾ ತಪ್ಪನೆ ಆದ ನಂತರ ಅವರು ಮಲಗಿದ್ರು. ಆ ಮಲಗೋ ಪೊಸಿಷನ್ ಅಲ್ಲಿ ಪಕ್ಕ ಒಂದು ಕಲ್ಲು ತಗೊಂಡು ಅವ್ರ ಹೆಡ್ ಕ್ರಾಶ್ ಮಾಡಿ ಅವ್ರದ್ದು ಮರ್ಡರ್ ಮಾಡ್ತಿದ್ದಾನೆ. ಫ್ಯಾಮಿಲಿಗೆ ಒಬ್ಬನು ವ್ಯಕ್ತಿ ಸಂಜು, ಅದೇ ಅವ್ರ ಮೇಲೆ ಡೌಟ್ ಇತ್ತು. ಅವನಿಗೆ ನಾವು ನಿನ್ನೆ ಸಿಕ್ಯೂರ್ ಮಾಡಿದೀವಿ. ಅವನಿಗೆ ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾನೆ. ಇತ್ತ ಕೊಲೆಯಾದ ಸಂಜಯ್ ಪತ್ನಿಗೆ ಈ ವಿಚಾರ ಕೇಳಿದ್ರೆ ಅವಳು ಹೇಳೋದೇ ಬೇರೆ ಕತೆ. ನನ್ನ ಜೊತೆ ಮಾತಾಡಂತ ನಾನು ಟಾರ್ಚರ್ ಕೊಡ್ತಿದ್ದಾರೆ. ನಾ ಮಾತಾಡೋದಿಲ್ಲ ಅಂದ್ರೆ ನಿನ್ನ ಗಂಡಗೆ ನಿನಗೆ ಸಾಯ್ ಹೊಡಿತೇನೆ ಅಂತ ಹಿಂಗೆ ಟಾರ್ಚರ್ ಕೊಡ್ತಿದ್ದಾರೆ, ಹೆದರಿಕೆ ಆಗ್ತಿದ್ದಾರೆ. ಎಷ್ಟು ದಿವಸದಿಂದ ಪರಿಚಯ? 1 ವರ್ಷದಿಂದ ಪರಿಚಯ ನಮಗೆ. ಈ ನಮ್ಮ ಗಂಡ ಅವರಿಬ್ಬರು ದೋಸ್ತರಾಗಿದ್ರೆ? ಹಾಂ, ದೋಸ್ತರಿದ್ರು. ಹಾಂ, ಏನಂತ ಹೇಳಿ ಕರ್ಕೊಂಡು ಹೋಗಿದ್ರು ತೋಟಕ್ಕೆ? ಕೆಲಸ ಕೆಲಸ ನೋಡಕ್ಕೆ ಹೋಗೋಣಂತ ಕರ್ಕೊಂತ ಹೋಗಿ ಅಲ್ಲಿ ಸಾಯ್ ಹೊಡ್ತಾನ್ರಿ, ಮೋಸ ಮಾಡೇನ್ರಿ, ಸೆರೆ ಕುಡಿಸಿ. ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಚೆನ್ನಾಗೇ ಇದ್ರು. ಆದ್ರೆ ಸ್ನೇಹಿತನ ಹೆಂಡತಿ ಅತ್ತಿಗೆ ಸಮಾನ ಅಂತ ಅನ್ಕೊಂಡಿದ್ರೆ ಸಂಜಯ್ ಕೂಡ ಜೈಲಿಗೆ ಹೋಗುತ್ತಿರ್ಲಿಲ್ಲ. ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ಸೋಮಶೇಖರ್ ಕೂಡ ಸಾಯ್ತಿರ್ಲಿಲ್ಲ. ಸ್ನೇಹಿತನ ಹೆಂಡತಿಯ ಸೌಂದರ್ಯಕ್ಕೆ ಮರುಳಾಗಿ ಅಮಾಯಕನ ಸಂಸಾರವೇ ಬೀದಿಗೆ ಬರುವಂತಾಯ್ತು. ಈ ಕೊಲೆಗೆ ಕೇವಲ ಇದೊಂದೇ ಕಾರಣನಾ ಅಥವಾ ಬೇರೆಯದ್ದೇ ಬಲವಾದ ಕಾರಣ ಇದೆಯಾ? ಇದರ ಬಗ್ಗೆ ತನಿಖೆಯ ನಂತರವೇ ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.